ನಮಗಂತೂ ತುಂಬ ಖುಷಿ ಇದೆ ಸರ್. ಯಾಕಂತಂದರೆ ಲಾಸ್ಟ್ ಟೈಮು ಏನು ಮತ ಎಣಿಕೆ ನಡೆದಾಗ ನಮಗೆ ಭಾಳ ದುಃಖ ಆಗಿತ್ತು. ಎಚ್ ಡಿ ಕೋಟೆಯಿಂದ ನಮ್ಮ ಶಾಸಕರಾದಂಥ ಅನಿಲ್ ಚಿಕ್ಕಮೋದ್ ಅವರು ಸ್ಪರ್ಧೆ ಮಾಡಿದರು. ಅದು ಕೇವಲ ಅದು ಏನಾಗಿತ್ತು ಅಂದರೆ ಜಿದ್ದಾಜಿದ್ದಿ ನಡೆದಿತ್ತು. ಯಾಕಂದರೆ ಅನಿಲ್ ಚಿಕ್ಕಮೋದ್ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ತಂತ್ರ ಕುತಂತ್ರ ಷಡ್ಯಂತ್ರ ಮಾಡಿ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಏನೇನೋ ಮಾಡಿದರು. ಯಾಕಂತಂದರೆ ಅನಿಲ್ ಚಿಕ್ಕಮೋದ್ ಸಾಹೇಬ್ರ ಜೊತೆ 13 ಜನ ಕ್ಯಾಂಡಿಡೇಟ್ಗಳಿದ್ದರು, 13 ಜನ ಡೆಲಿಗೇಟ್ಸ್ ಇದ್ದರೂ ಕೂಡ ಅವ್ರನ್ನ ಜೊತೆ ಇರ್ತಕ್ಕಂಥವ್ರನ್ನ ಓಟನ್ನು ಕ್ರಾಸ್ ವೋಟ್ ಮಾಡಿ ಅವ್ರನ್ನ ಸೋಲಿಸ್ತಕ್ಕಂಥ ಕುನ್ನಾರ ಮಾಡಿದ್ರು. ಆದರೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಿದೆ, ಸಂವಿಧಾನಕ್ಕೆ ಗೆಲುವಾಗಿದೆ. ಹಾಗಾಗಿ ಇವತ್ತು ನಮ್ಮ ಅನಿಲ್ ಚಿಕ್ಕಮೋದ್ ಸಾಹೇಬರು ಒಂದು ಮತದಾನದಿಂದ ಗೆದ್ದಿದ್ದಾರೆ. ಇದು ನಮಗೆ ಇಡೀ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ. ನ್ಯಾಯಾಲಯ ಈ ತೀರ್ಪನ್ನು ಕೂಡ ಸೂಕ್ತವಾಗಿ ಸಂದರ್ಭದಲ್ಲಿ ನೀಡಿದೆ. ಹಾಗಾಗಿ ನಮ್ಮ ಕ್ಷೇತ್ರದ ಎಲ್ಲ ಜನರಿಗೆ ಮತ್ತು ನಮ್ಮ ಮಾನ್ಯ ಶಾಸಕರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇವೆ.